ದುರ್ಗಾದೇವಿಯಿಂದ ಸಂಹಾರವಾದ ಮಹಿಷಾಸುರ ತನ್ನ ಅಣ್ಣನ ಸಾವಿನಿಂದ ಕೋಪಗೊಂಡ ಮಹಿಷಿ ಲೋಕವನ್ನೆಲ್ಲ ನಾಶ ಮಾಡುವ ಸಂಕಲ್ಪ ಮಾಡಿದಳು. ಅವಳು ಬ್ರಹ್ಮದೇವರ ಕುರಿತು ಘೋರ ತಪಸ್ಸು ಆಚರಿಸಿ ಶಿವ ಮತ್ತು ವಿಷ್ಣು ಇಬ್ಬರಿಗೆ ಜನಿಸಿದ ಮಗನಿಂದ ಮಾತ್ರ ತಾನು ಸಂಹಾರವಾಗಬೇಕೆಂಬ ವರವನ್ನು ಪಡೆದಳು. ಬ್ರಹ್ಮದೇವ ಕೊಟ್ಟ ವರ ಅಸಾಧ್ಯವೆಂದು ಭಾವಿಸಿ ಅಹಂಕಾರದಿಂದ ಮಹಿಷಿ ಭೂಮಿಯಲ್ಲಿ ಸಂಚರಿಸುತ್ತಾ ಹಾನಿ ಮಾಡಲು ಆರಂಭಿಸಿದಳು. ಆ ವೇಳೆಯಲ್ಲಿ ಮಹಾದೇವ ಹಾಗೂ ಮಹಾವಿಷ್ಣುವಿನ ಮೋಹಿನಿ ಅವತಾರ ಸೇರಿ ಗಂಡು ಮಗುವಿಗೆ ಜನ್ಮ ನೀಡಿದರು. ಪಂದಳ ರಾಜನು ಆ ಮಗುವಿಗೆ ಮಣಿಕಂಠ ಎಂದು ಹೆಸರಿಟ್ಟು ಸಾಕಿದರು. ಮಣಿಕಂಠ ಎಲ್ಲ ವಿದ್ಯೆಗಳಲ್ಲಿಯೂ ಪಾರಂಗತನಾದನು. ಒಮ್ಮೆ ಮಹಾರಾಣಿ ಕಾಯಿಲೆಗೆ ಒಳಗಾಗಿ ಔಷಧಿಯಾಗಿ ಹುಲಿಯ ಹಾಲು ಬೇಕೆಂದು ರಾಜ್ಯವೈದ್ಯರು ಹೇಳಿದರು. ಅದಕ್ಕಾಗಿ ಮಣಿಕಂಠ ಕಾಡಿಗೆ ತೆರಳಿ ಅಲ್ಲಿನ ಮಹಿಷಿಯೊಂದಿಗೆ ಯುದ್ಧವಾಡಿ ಅವಳನ್ನು ಸಂಹರಿಸಿ ಮೋಕ್ಷ ನೀಡಿ ಶಾಪ ವಿಮೋಚನೆ ಮಾಡಿದನು. ಹುಲಿಯ ಹಿಂಡಿನ ಜೊತೆ ನಾಡಿಗೆ ಬರುತ್ತಾನೆ. ಅದಾದ ನಂತರ ಮಣಿಕಂಠನು ರಾಜ್ಯವನ್ನು ತ್ಯಜಿಸಿ ಬ್ರಹ್ಮಚರ್ಯ ಮತ್ತು ಸನ್ಯಾಸವನ್ನು ಸ್ವೀಕರಿಸಲು ತೀರ್ಮಾನಿಸಿದನು. ಮಣಿಕಂಠ ದೂರ ಪರ್ವತ ಪ್ರದೇಶಕ್ಕೆ ತೆರಳಿ ಧ್ಯಾನದಲ್ಲಿ ತಲ್ಲೀನನಾಗಿ ಶಾಶ್ವತವಾಗಿ ಲೀಲನಾದನೆಂಬ ನಂಬಿಕೆ ಇದೆ. ಅಲ್ಲಿ ಪಂದಳ ರಾಜನು ನಿರ್ಮಿಸಿದ ದೇವಸ್ಥಾನವೇ ಇಂದಿನ ಪ್ರಸಿದ್ಧ ಶಬರಿಮಲೆ.